ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್. ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ದುಃಖಾತಿಶಯದಿಂದ ಕೂಡಿರುವಂತಹ ಸೀತೆಯ ಮಾನಸಿಕ ಸ್ಥಿತಿ ಏರುಪೇರಾಗ್ತಾ ಇದೆ. ಹಾಗಾಗಿ ಲಕ್ಷ್ಮಣನನ್ನ ಅವಳು ತನ್ನನ್ನು ಹೇಗೆ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸು ಬಂತು ಅಂತ ಕೇಳಿದಂಥವಳು ಮರುಕ್ಷಣದಲ್ಲೇ ಅವಳ ಚಿಂತನೆಯ ದಿಕ್ಕು ರಾಮನ ಕಡೆಗೆ ಹರಿತಾ ಇದೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಹೇಗೆ ರಾಮನನ್ನ ಬಿಟ್ಟಿರಲಿ. ಭುವನಾಭಿರಾಮನಂ ಗುಣರತ್ನಧಾಮನಂ ರಘುಕುಲೋದ್ದಾಮನಂ ರೂಪಜಿತಕಾಮನಂ ಸತ್ಕೀರ್ತಿಕಾಮನಂ ಶರಣಜನವಾರ್ಧಿಯಂ ಮಿಗೆ ಪೆರ್ಚಿಪ ಸೋಮನಂ ಸೌಭಾಗ್ಯ ಸೋಮನಂ ಕುವಲಯಶ್ಯಾಮನಂ ನಿಜತನುಶ್ಯಾಮನಂ ಘನಪುಣ್ಯ ನಾಮನಂ ಸಂತತಂ ನಾ ಮನಂದಣಿಯೇ ರಮಿಸದೆ ಬಾಳ್ವೆನೋ ಘನ ಪುಣ್ಯ ನಾಮನಂ ಸಂತತಂ ನಾ ಮನಂದಣಿಯೇ ರಮಿಸದೆ ಬಾಳ್ವೆನೆಂತೆಂದಳು. ರಾಮನನ್ನ, ಭುವನಾಭಿರಾಮನನ್ನ, ಗುಣರತ್ನಧಾಮನನ್ನ, ರಘುಕುಲದ ಉದ್ಧಾಮನನ್ನ, ಆ ಕಾಮನ ರೂಪವನ್ನೇ ಗೆಲ್ಲುವಂತಹ ರೂಪವಂತನನ್ನ, ಸತ್ಕೀರ್ತಿಯನ್ನ ಕಾಮಿಸುವಂತವನನ್ನ, ಶರಣ ಜನರ ಸಂತೋಷವನ್ನು ಹೆಚ್ಚಿಸುವಂತಹ ಸೋಮನನ್ನ, ಚಂದ್ರನನ್ನ, ಸೌಭಾಗ್ಯದ ಗೂಡಾಗಿರುವಂತವನನ್ನ, ನೀಲೋತ್ಪಲ ಶ್ಯಾಮಲ ಕಾಯನಾದಂಥವನನ್ನ, ಆ ಘನಪುಣ್ಯ ನಾಮನನ್ನ ಸಂತತವೂ ನಾನು ಮನಂದಣಿಯ ರಮಿಸದೆ ಹೇಗೆ ಬಾಳುವೆ ಸೌಮಿತ್ರಿ? ನೀನು ನನ್ನನ್ನು ಇಲ್ಲಿ ಬಿಡಲು ನಿರ್ಧರಿಸಿರುವೆಯಲ್ಲ, ನಾನು ಹೇಗೆ ಬಾಳುವೆ ಸೌಮಿತ್ರಿ ಎಂದು ಅವಳು ಅಲರುತ್ತಾ ಇದ್ದಾಳೆ. ಆ ರಾಘವೇಶ್ವರನ ರಮಣೀಯ ಗುಣಮಾಲೆಯನ್ನ ಮತ್ತೆ ಮತ್ತೆ ನೆನೆದುಕೊಂಡು ತೊಳಲ್ತಾ ಇದ್ದಾಳೆ ಅಂತ ಹೇಳಿ ಮುಂದೆ ಜೈಮಿನಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ ನೋಡಿ. ರಾಯ ಕೇಳು ಎಂತಿಂತು ರಾಘವೇಶ್ವರನ ರಮಣೀಯ ಗುಣಮಾಲಯಂ ನೆನೆದು ಹಂಬಲಿಸುತ್ತ ಆಯತಾಂಬಕಿ ಮತ್ತೆ ಮೈ ಮರೆಯುತ್ತೆಚ್ಚರುತೆ ಪಾವಗಿದ ಪಸುಳೆ ಒಲಿರೆ ತಾಯೇ ನಿನ್ನಂ ಬಿಟ್ಟು ಪೋಗಲಾರೆಂ ಪೋಗದೀ ಅವಸ್ಥೆಯೊಳಿರ್ದೊಡೆ ಅಣ್ಣನೇಗೈದಪನೋ ಎಂದು ಲಕ್ಷ್ಮಣಂ ಶೋಕಗದ್ಗದನಾಗೆ ಸೀತೆ ಮಗುಳಿಂತೆಂದಳು.
ಹಾವು ಕಚ್ಚಿದಂತಹ ಶಿಶುವಿನಂತೆ ಸೀತಾಮಾತೆ ಮತ್ತೆ ಮತ್ತೆ ರಾಮನ ಗುಣಗಳನ್ನ, ರಾಮನ ರೂಪವನ್ನ, ರಾಮನೊಂದಿಗೆ ಕಳೆದ ಮಧುರವಾದಂತಹ ಕ್ಷಣಗಳನ್ನ, ಅರಣ್ಯವಾಸದ ಕಷ್ಟವನ್ನ ಎಲ್ಲವನ್ನು ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೊಂಡು ಎಚ್ಚರ ತಪ್ತಾಳೆ, ಮತ್ತೆ ಎಚ್ಚರ ತಿಳಿತಾಳೆ. ಹಾಗೆ ಅವಳು ಮಾಡ್ತಾ ಇದ್ದಾಗ ಆ ಸೌಮಿತ್ರಿ ಹೇಳ್ತಾ ಇದ್ದಾನೆ, ಅಮ್ಮ, ನಿನ್ನನ್ನು ಬಿಟ್ಟು ಹೋಗುವಂತಹ ಮನಸ್ಸು ನನಗೆ ಖಂಡಿತವಾಗಲೂ ಇಲ್ಲ. ನನ್ನ ಸ್ಥಿತಿ ತುಂಬ ಗೊಂದಲಮಯವಾದಂಥದ್ದು, ಸಂಕಷ್ಟದಿಂದ ಕೂಡಿರೋವಂಥದ್ದು. ನಿನ್ನನ್ನು ಬಿಟ್ಟು ಹೋಗಲಾರೆ. ಕರೆದುಕೊಂಡು ಹೋದರೆ ಅಣ್ಣ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ನನ್ನ ಸ್ಥಿತಿ ಅಡಕೊತ್ತೆಯ ಮಧ್ಯೆ ಸಿಕ್ಕಿದಂತಹ ಅಡಕೆಯಂತೆ ಆಗಿದೆ. ಇಬ್ಬಂದಿಯ ಒಂದು ನೋವು ನನಗೆ ಆಗಿದೆ. ಇಲ್ಲಿ ಏನು ಮಾಡಲಿ ಅಂತ ಹೇಳಿ ಅವನು ಶೋಕದಿಂದ ಗದ್ಗದಿತನಾಗಿದ್ದಾಗ ಸೀತೆ ಕೇಳ್ತಾ ಇದ್ದಾಳೆ ನೋಡಿ, ತಂದೆ ಲಕ್ಷ್ಮಣ ನಿನ್ನೊಳೆಂದೊಡೆ ಇನ್ನೇನಹುದು, ಹಿಂದಣ ಜನಸ್ಥಾನದಂದದೊಳ್ ಹೋಗೋ ನೀ ಕೊಂದು ಕೊಂಬೊಡೆ ತನ್ನ ಬೆಂದೊಡಲೊಳ್ ಇದೆ ಬಸಿರದಂದುಗಂ ಕಾನನದೊಳ್ ಬಂದುದಂ ಕಾಣ್ಬೆನು ಆನಿಂದು ಕೌಸಲೆಯಡಿಗೆ ವಂದಿಸಿದೆನು ಅಪರಾಧಮೊಂದು ಮಿಲ್ಲದೆ ತನ್ನ ಕಂದನೆನ್ನಂ ತೊರೆದುದಂ ದೇವಿಗೊರೆಗುವುದು ಎನ್ನುತ್ತ ಅಂದಳಲ್ದಳ್ ಮೃಗಾಕ್ಷಿ. ಸೀತೆಗೆ ಪರಿಸ್ಥಿತಿಯ ಕಠೋರತೆಯ ಅರಿವಾಗುತ್ತೆ. ತಂದೆ ಲಕ್ಷ್ಮಣ, ನಿನ್ನಲ್ಲಿ ನಾನು ಎಷ್ಟು ಹೇಳ್ಕೊಂಡು ಏನು ಪ್ರಯೋಜನ? ಏನೂ ಆಗೋದಿಲ್ಲ. ಹಿಂದೆ ನೀನು ಪಂಚವಟಿಯಲ್ಲಿ ನಾವೆಲ್ಲ ಇದ್ದಾಗ ಜನಸ್ಥಾನದಲ್ಲಿ ನಾನು ನಿನ್ನನ್ನು ಕಳಿಸಿದಾಗ ಹೋದಿಯಲ್ಲ, ಹಾಗೆಯೇ ಇಲ್ಲೂ ಸಹ ನನ್ನನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಹೊರಟು ಹೋಗು. ಆದರೆ ನನ್ನ ಪಾಡು ಏನು ಮಾಡುವುದು? ನಾನು ನನ್ನ ಒಡಲನ್ನ ಕೊಂದುಕೊಂಡು ಈ ಒಂದು ಕಷ್ಟಕ್ಕೆ ಒಂದು ಕೊನೆಯನ್ನ ಹಾಕೋಣ ಅಂತ ಯೋಚನೆ ಮಾಡಿದ್ರೆ ಹೊಟ್ಟೆಯಲ್ಲಿ ಆ ಒಂದು ಗರ್ಭ ಬೆಳೀತಾ ಇದೆ. ಗರ್ಭಿಣಿಗೆ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಅಧಿಕಾರ ಧರ್ಮಶಾಸ್ತ್ರದ ಪ್ರಕಾರ ಇಲ್ಲ. ಹಾಗಾಗಿ ನಾನು ಬಂದದ್ದನ್ನೆಲ್ಲ ಎದುರಿಸಲೇಬೇಕು. ಈ ಒಂದು ಹೊತ್ತ ಬಸಿರನ್ನ ಇಳಿಸಲೇಬೇಕು. ಅಲ್ಲಿಯವರೆಗೆ ಈ ಬವಣೆಯನ್ನ ನಾನು ಅನುಭವಿಸಲೇಬೇಕು. ಹೋಗು. ಅಲ್ಲಿ ಹೋದ ಬಳಿಕ ಕೌಸಲ್ಯಾದೇವಿಗೆ ನಾನು ನಮಸ್ಕಾರವನ್ನ ತಿಳಿಸಿದೆ ಅನ್ನೋದನ್ನ ಹೇಳು. ಜೊತೆಗೆ ನನ್ನ ಒಂದು ಅಪರಾಧವೂ ಇಲ್ಲದೆ ರಾಮ ನಿನ್ನ ಮಗ ತನ್ನ ಕಂದ, ಇಲ್ಲಿ ನೋಡಿ, ರಾಮನೋ ರಾಘವೇಶ್ವರನೋ ತನ್ನ ಪತಿಯೋ ಅನ್ನುವಂತಹ ಪದಪ್ರಯೋಗವನ್ನ ಕವಿ ಮಾಡ್ತಾ ಇಲ್ಲ. ನಿನ್ನ ಕಂದ ನನ್ನನ್ನು ಬಿಟ್ಟುಬಿಟ್ಟ, ನನ್ನ ಯಾವ ಅಪರಾಧವೂ ಇಲ್ಲದೆ ಅನ್ನೋದನ್ನ ಆ ಕೌಸಲ್ಯಾದೇವಿಗೆ ಹೇಳಪ್ಪ ಅಂತ ಹೇಳಿ ಅವಳು ಅಳಲ್ತಾ ಇದ್ದಾಳಂತೆ. ಮೃಗಾಕ್ಷಿ ಕೊನೆಯ ಆಸರೆಯಾಗಿ ಅವಳು ಕೌಸಲ್ಯಗೆ ಇದನ್ನ ಹೇಳು ಅಂತ ಹೇಳ್ತಾ ಇದ್ದಾಳೆ. ಕೌಸಲ್ಯೆ ಇದನ್ನ ಕೇಳಿದ ಮೇಲಾದರೂ ಮರುಗಿ ರಾಮನಿಗೆ ಬುದ್ಧಿ ಹೇಳಿ ಮತ್ತೆ ನನ್ನನ್ನು ಕರೆಸ್ಕೊಳ್ಬೋದೇನೋ ಅನ್ನೋವಂತಹ ಒಂದು ದೂರದ ಆಸೆ ಇಲ್ಲಿ ಧ್ವನಿಸ್ತಾ ಇದೆ. ಸೌಮಿತ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ನೋಡಿ ಅವಳು ಹೇಳ್ತಾ ಇದ್ದಾಳೆ, ಏಕೆ ನಿಂದೆ ಸೌಮಿತ್ರಿ ಹೋಗು. ಏಕೆ ನಿಂದಿಯೇ ಹೋಗು ಸೌಮಿತ್ರಿ, ಕೋಪಿಸನೆ ಕಾಕುತ್ಸನು ಇಲ್ಲಿ ತಳುವಿದೊಡೆ ನೆರವುಂಟು ತನಗೆ ಈ ಕಾಡೊಳು ಉಗ್ರ ಜಂತುಗಳಲ್ಲಿ. ಅಲ್ಲಿ ರಘುನಾಥನು ಏಕಾಕಿಯಾಗಿರ್ಪನು ಹೋಗು ಸೌಮಿತ್ರಿ, ಲೋಕದರಸೆ ಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನರೀ ಕೆಲಸಕ್ಕೆ ಒಪ್ಪಿದರೆ
ಹನುಮಂತ ನಿರ್ದಪನೆ ಪೇಳು ಸೌಮಿತ್ರಿಯೇ ಎಂದಳಲ್ದಳ ಬಲೆ ಏ ಯಾಕಪ್ಪ ನಿಂತ್ಕೊಂಡಿದೀಯಾ? ಅಪ್ಪ ಲಕ್ಷ್ಮಣ, ಹೋಗು. ಸ್ವಲ್ಪ ನೀ ತಡ ಮಾಡಿ ಹೋದ್ರೆ ರಾಮನ್ ಕೋಪ ಬರುತ್ತೆ ತಾನೆ. ರಾಮನ ಆಜ್ಞೆಯನ್ನ ನೀನು ಪಾಲಿಸಕ್ಕೆ ಅಂತ ಬಂದಿರೋ ಅಂಥವನು ನೀನು ಹೋಗಪ್ಪ, ತಡ ಮಾಡಬೇಡ. ನೆರವುಂಟು ತನಗೆ. ಈ ಕಾಡಲ್ಲಿ ನನಗೆ ಬೇಕಾದಷ್ಟು ಜನ ನೆರವಿದ್ದಾರೆ. ಈ ಉಗ್ರ ಜಂತುಗಳೆಲ್ಲ ನನಗೆ ಗೆಳೆಯರೇ. ಅವರೆಲ್ಲ ಕೂಡ ನನ್ನ ಕಷ್ಟದಲ್ಲಿ ಸಹಾಯ ಮಾಡ್ತಾರೆ. ಅಲ್ಲಿ ರಘುನಾಥ ಏಕಾಗಿಯಾಗಿದ್ದಾನೆ, ಅವನಿಗೆ ಬೇರೆ ಯಾರೂ ಸಹಾಯ ಇಲ್ಲ. ಅರಮನೆಯಲ್ಲಿ ಅವನು ಒಬ್ಬ. ಹಾಗಾಗಿ ನೀನು ಹೋಗಪ್ಪ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಇಲ್ಲಿ ಲೋಕದಲ್ಲಿ ಅರಸರುಗಳೆಲ್ಲ ಏನು ಮಾಡಿದ್ರು ಸರಿನಾ? ಕಿಂಕರರು ಯಾರು ಪ್ರಶ್ನೆ ಮಾಡೋದಿಲ್ಲ. ಇದು ಸರಿ, ಇದು ತಪ್ಪು, ಇದು ಮಾಡಬೇಕು, ಇದು ಮಾಡಬಾರ್ದು ಅನ್ನೋಂಥ ಯಾರೂ ಹೇಳೋದಿಲ್ವಾ? ಭರತ ಶತ್ರುಘ್ನರು ಕೂಡ ಈ ಕೆಲಸಕ್ಕೆ ಒಪ್ಪಿಟ್ರ. ಹನುಮಂತನು ಇದನ್ನ, ಈ ಒಂದು ಆಜ್ಞೆಯನ್ನ, ಈ ನಿರೂಪವನ್ನ ಕೊಡುವಾಗ ಹೇಳು ಅಂತ ಅವಳು ಮತ್ತೆ ಮತ್ತೆ ಕೇಳ್ತಾ ಇದ್ದಾಳೆ. ವ್ಯಂಗ್ಯ, ರೋಷ, ಧರ್ಮದ ಪ್ರಶ್ನೆ, ರಾಜ ಕಿಂಕರರ ಒಂದು ನೈತಿಕ ಸ್ಥೈರ್ಯ ಏನು, ಇದೆಲ್ಲವನ್ನು ಒಟ್ಟು ಮಾಡಿ ಅವಳು ಪ್ರಶ್ನೆ ಮಾಡ್ತಾ ಇದ್ದಾಳೆ ನೋಡಿ. ಇಲ್ಲಿ ಇದು ಅತ್ಯಂತ ಸುಂದರವಾದಂತಹ ಒಂದು ಷಟ್ಪದಿ. ಅನೇಕ ವೈಚಾರಿಕ ಪ್ರಶ್ನೆಗಳನ್ನ ಇದು ಎತ್ತುತ್ತೆ. ಹಾಗೆ ಹೇಳ್ತಾ ಅವಳು ಮತ್ತೆ ಹೇಳ್ತಾ ಇದ್ದಾನೆ, ಯಾರಿದ್ದು ಏನು ಮಾಡಿದ್ರೇನು, ನನ್ನ ಹಣೆಯ ಬರಹ ಹೀಗಿತ್ತು ಅನ್ನೋದನ್ನ ಅವಳು ಮತ್ತೆ ಹೇಳ್ತಾ ಇದ್ದಾಳೆ ನೋಡಿ. ಆರಿದ್ದೊಡೆಯೇ ಗೈವರ್ ಇದು ತನ್ನ ಮರುಳಾಟಂ, ಆ ರಾವಣನ ತಮ್ಮನೈಸಲೆ ವಿಭೀಷಣಂ, ಭೀರುಗಳ ನರಿದಪನೆ ಸೋದರಂಗೆ ಉರೆಮುಳಿದ ಸುಗ್ರೀವನೆಂಬಂಗೆ ಕಾರುಣ್ಯಮಿರ್ದಪುದೆ, ಮತ್ತುಳಿದ ಮಂತ್ರಿಗಳದಾರುಂಟು ಪೇಳುವರ್ ದೇವಂಗೆ, ನೀನೊಪ್ಪಿ ಘೋರಾಟವಿಗೆ ಕೊಂಡು ಬಂದೆ, ಕಳುಪುವಡೆ ಇನ್ನೊರಲ್ದಡೆ ಏನಗುದೆಂದಳು. ಯಾರು ಪಾಣಿಗ್ರಹಣ ಮಾಡಿದ ಮೇಲೆ ಕೊನೆಯವರೆಗೆ ಕೈ ಹಿಡಿದು ನಡೆಸಬೇಕಾಗಿತ್ತೋ ಅವನೇ ಹೀಗೆ ನಿಷ್ಕರುಣೆಯಿಂದ ತನ್ನನ್ನ ಕಾಡು ಪಾಲು ಮಾಡಿದ ಮೇಲೆ ಇದು ಕೇವಲ ನನ್ನ ಹುಚ್ಚುತನ, ಭ್ರಮೆ, ಯಾರಿದ್ದು ಏನು ಮಾಡ್ತಾರೆ. ಆ ರಾವಣನ ತಮ್ಮ ವಿಭೀಷಣ ಸ್ವಲ್ಪ ಒಳ್ಳೆತನ ಇರ್ಬೋದು, ಆದರೆ ಕುಲದಿಂದ ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನು. ಅವನಿಗೆ ಈ ಸೂಕ್ಷ್ಮಗಳು ತಿಳಿಯುತ್ತೆ. ಮತ್ತೆ ಆ ಸುಗ್ರೀವ ಅವನ ಯಾರು? ವಾಲಿ ಸ್ವಂತ ಅಣ್ಣನನ್ನೇ ಕೊಂದು ಅವನ ಪತ್ನಿಯನ್ನೇ ಇಟ್ಕೊಂಡಂಥವನು. ಅವನಿಗೆ ಈ ಒಂದು ಭಾವ ಸೂಕ್ಷ್ಮಗಳು ಅರಿವಾಗತ್ತೆ. ಮತ್ತೆ ಮಂತ್ರಿಗಳು ರಾಮನಿಗೆ ಬುದ್ಧಿ ಹೇಳುವಂತಹ ಕರುಣ ಅವರಿಗೆ ಇದೆಯೇ? ಧೈರ್ಯ ಇದೆಯೇ? ಯಾರುಂಟು? ಬೇರೆ ಯಾರು ಬೇಡ. ನನ್ನ ಜೊತೆ ವನವಾಸದ ಕಷ್ಟಗಳನ್ನು ಅನುಭವಿಸಿದವನು, ರಾವಣನ ಆ ಒಂದು ಲಂಕೆಯವರೆಗೆ ಬಂದು ಕಾದವನು ನೀನೇ ನಿನ್ನ ಅಣ್ಣನ ಈ ಒಂದು ನಿರೂಪವನ್ನ ಒಪ್ಪಿ ನಿರ್ಧಾರವನ್ನ ಸಮ್ಮತಿಸಿ ನನ್ನನ್ನು ಕಾಡಿಗೆ ಕೊಂಡು ಬಂದು ಕಳಿಸ್ತಾ ಇದೀಯಾ ಅಂದಮೇಲೆ ಇನ್ನು ನಾನು ಅತ್ತು ಏನು ಪ್ರಯೋಜನ? ಇನ್ನು ಯಾರು ನನಗೆ ಆಸರೆ ಇಲ್ಲ. ಈ ಒಂದು ವನ್ಯ ಮೃಗಗಳೇ, ಈ ಘೋರಾಟವಿಯೇ ನನಗೆ ಆಸರೆ ಅನ್ನುವಂತಹ ವಾಸ್ತವಕ್ಕೆ ಅವಳು ತನ್ನನ್ನು ಒಪ್ಪಿಸ್ಕೊಳ್ತಾ ಇದ್ದಾಳೆ. ಕೊನೆಗೆ ನೋಡಿ, ಪತಿಯಲ್ಲಿ ಕೂಡ ದೋಷ ಇಲ್ಲ ಅನ್ನುವಂತಹ ಒಂದು ನಿರ್ಮಮತೆಯನ್ನು ಅವಳು ಬೆಳೆಸ್ಕೊಂಡಿದ್ದಾಳೆ ನೋಡಿ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂಗೈದು ಪೆಣ್ಣಾಗಿ ಸಂಭವಿಸಿ ಒಡಲಂ ಪೊರೆವುದು ಎನ್ನೊಳ್ಳ ಪರಾಧ ಮುಂಟು, ಸಾಕು ಇಲ್ಲಿರಬೇಡ ನೀನು ಸೌಮಿತ್ರಿ, ನಡೆಪೋಗು ನಿಲ್ಲದಿರ್ ನಿನಗೆ ಮಾರ್ಗದೊಳಾಗಲಿ ಅಡಿಗಡಿಗೆ ಸುಖಮೋ ಎಂದು ಸೀತೆ ಕಂಬನಿಗಳೆಂ ಮಿಡಿದಾರ್ತೆಯ
ಏ ಏ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ. ಹಿಂದಿನ ಜನ್ಮದಲ್ಲಿ ಯಾವ್ಯಾವ ಪಾಪಗಳನ್ನು ಮಾಡಿದ್ದನೋ ಗೊತ್ತಿಲ್ಲ, ಹೆಣ್ಣಾಗಿ ನಾನು ಹುಟ್ಟಿದ್ದೀನಿ, ಈ ಒಂದು ಒಡಲನ್ನು ಹೊರಿತಾ ಇದ್ದೀನಿ, ಅದೇ ದೊಡ್ಡ ಅಪರಾಧವಾಗಿದೆಯೇ ಹೊರತು ಬೇರೆ ಯಾರಲ್ಲಿಯೂ ಯಾವ ತಪ್ಪು ಇಲ್ಲ. ನೀನು ಇಲ್ಲಿ ಇರಬೇಡ, ಹೊರಟೋಗು. ಈಗ ಈ ಮಾರ್ಗದಲ್ಲಿ ನೀನು ಹೋಗುವಾಗ ನಿನಗೆ ಸರ್ವ ಕ್ಷೇಮಗಳು ಉಂಟಾಗಲಿ, ಎಲ್ಲ ಒಳ್ಳೆಯದಾಗಲಿ, ನಿನಗೆ ಯಾವ ತೊಂದರೆಗಳೂ ಬರದೇ ಇರಲಿ ಲಕ್ಷ್ಮಣ, ಹೊರಡಪ್ಪ ನೀನು ಅಂತ ಹೇಳಿ ಸೀತೆ ಅಳ್ತಾ ಇದ್ದಾಳೆ, ಕಂಬನಿಯ ಮಿಡಿತಾ ಇದ್ದಾಳೆ. ಅವಳ ದ್ವಂದ್ವ ಇನ್ನೂ ತೀರಿಲ್ಲ, ಅವಳ ಕಣ್ಣಿನಿಂದ ನೀರು ಹರಿತಾ ಇದೆ. ಆದರೂ ಸಹ ಲಕ್ಷ್ಮಣನಿಗೆ ಶಾಪ ಕೊಡಲಿಲ್ಲ, ತನ್ನ ಪತಿಗೆ ಶಾಪ ಕೊಡಲಿಲ್ಲ, ಆ ಒಂದು ರಘುಕುಲಕ್ಕೆ ಶಾಪ ಕೊಡಲಿಲ್ಲ. ಎಂತಹ ಒಂದು ಕಡು ಕಷ್ಟದ ಒಂದು ಸಂದರ್ಭದಲ್ಲಿಯೂ ಯಾರನ್ನೆಯೂ ದೂಷಿಸದೆ, ಯಾರಿಗೂ ಕೆಡಕನ್ನು ಎಣಿಸದೆ ಸೌಮಿತ್ರಿಯನ್ನ ನೀನು ಹೋಗಪ್ಪ ಸಾಕು, ನಿಂತಿದ್ದು ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವಳು ಹರಸಿದಾಗ ಇವನಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಕೊನೆಯದಾಗಿ ಅವನು ವಿಪಿನದ ಎಲ್ಲ ಅಭಿಮಾನಿ ದೇವತೆಗಳಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾನೆ ನೋಡಿ, ಅತ್ತಿಗೆಯ ಕ್ಷೇಮಕ್ಕಾಗಿ. ಎಲೆವನ ಸ್ಥಳಗಳಿರ ವೃಕ್ಷಗಳಿರ ಮೃಗಗಳಿರ ಕ್ರಿಮಿಕೀಟಗಳಿರ ಪಕ್ಷಿಗಳಿರ ಲತೆಗಳಿರ ತೃಣಗುಲ್ಮಂಗಳಿರ ಪಂಚಭೂತಗಳಿರ ದೆಸಗಳಿರ ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ ಸಲಹಿಕೊಳ್ಳುವುದು ತನ್ನ ಮಾತೆಯಂ ಜಾನಕಿಯನು ಎಲೆ ತಾಯೇ ಭೂದೇವಿ ನಿನ್ನ ಮಗಳಿಹಳೆಂದು ಸಲಹಿಕೊಳ್ಳುವುದು ಎಂದು ಸೌಮಿತ್ರಿ ಕೈ ಮುಗಿದನು. ಲಕ್ಷ್ಮಣ ಅಲ್ಲಿ ಇರುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳನ್ನು ಹೆಸರಿಟ್ಟು ಹೇಳ್ತಾ ಇದ್ದಾನೆ. ಎಲ್ಲರೂ ಈ ಒಂದು ಅವನಿಜಾತೆಯಾದಂತಹ ಭೂಮಿಯ ಮಗಳಾದಂತಹ ಸೀತೆಯನ್ನ ಕಾಯ್ದುಕೊಳ್ಳೋದು ಅಂತ ಹೇಳಿ ಪಂಚಭೂತಗಳಿಗೆ ಹೇಳ್ತಾ ಇದ್ದಾನೆ, ಅಷ್ಟ ದಿಕ್ಕುಗಳನ್ನು ಹೇಳ್ತಾ ಇದ್ದಾನೆ, ಅಲ್ಲಿರುವಂತಹ ಕ್ರಿಮಿಕೀಟಗಳನ್ನು ಹೆಸರಿಡ್ತಾ ಇದ್ದಾನೆ, ಪಕ್ಷಿಗಳಿಗೆ ಹೇಳ್ತಾ ಇದ್ದಾನೆ, ಲತೆಗಳಿಗೆ ಹೇಳ್ತಾ ಇದ್ದಾನೆ, ವನಗಳಿಗೆ ಹೇಳ್ತಾ ಇದ್ದಾನೆ, ಮರಗಳಿಗೆ ಹೇಳ್ತಾ ಇದ್ದಾನೆ. ಆ ನಂತರ ಯಾವುದನ್ನು ಭಾರತೀಯರು ಜಗಜ್ಜನನಿ ತಾಯಿ ಅಂತೆಲ್ಲ ಗೌರವಿಸ್ತೀವೋ ಆ ಗಂಗಾ ಮಾತೆಯನ್ನು ಅವನು ಕೇಳ್ಕೊಳ್ತಾ ಇದ್ದಾನೆ. ನೀನು ತಾಯಿ ರೀತಿಯಾಗಿ ಈ ಮಗಳನ್ನ ನೀನೇ ಕಾಪಾಡ್ಕೊಳ್ಬೇಕಮ್ಮ ಅಂತ ಹೇಳಿ ಧರ್ಮ ದೇವತೆಯನ್ನ ಅವನು ಕೇಳ್ಕೊಳ್ತಾ ಇದ್ದಾನೆ. ಹೀಗೆ ಎಲ್ಲರನ್ನು ಕೊನೆಗೆ ಭೂದೇವಿ ತನ್ನ ಮಗಳೇ ಆದಂತಹ ಸೀತೆಯನ್ನ ನೀನೇ ಕಾಯ್ಕೋಬೇಕು ಅಂತ ಹೇಳಿ ಅವನು ಕೈ ಮುಗಿದು ಸೌಮಿತ್ರಿ ಬೇಡ್ಕೊಳ್ತಾ ಇದ್ದಾನೆ. ಮಾಳ್ಕೆ ಇನ್ನಾವುದಿಬ್ಬಗೆಯಾಗಿ ತನ್ನೊಡಲ ಸೀಲ್ಕಹ ಬೇಡವೇ ಧರಿತ್ರಿಯೊಳ್ ನಿಷ್ಠುರದ ಬಾಳ್ಕೆಯಂ ಸುಡಲಿ ಎನ್ನುತ್ತ ದೇವಿಯ ಬಲವಂದು ಲಕ್ಷ್ಮಣಂ ನಮಿಸಿ ಬಳಿಕ ಬೀಳ್ಕೊಂಡು ನಡೆಯಲ್ಕೆ ಹಿಂದು ಹಿಂದಕ್ಕೆ ಮನಂ ನೀಳ್ ಕುಳಿಗೊಳಲ್ಕೆ ಅಂದು ಮಗಲದಣ್ಣನ ಕಡೆಗೆ ಧೂಳ್ಕಾಯದೊಳ್ ಪತ್ತಿ ಪೊರಳ್ವ ಸೀತೆಯ ಕಡೆಗೆ ತೂಗುಯ್ಯಲೆ ಒಲಾದನು. ಲಕ್ಷ್ಮಣನಿಗೆ ಹೊರಡುವ ಸಮಯ ಬಂದಿದೆ, ಆದರೆ ಅವನ ಮನಸ್ಸು ಅದಕ್ಕೆ ಒಡಂಬಡಿಸ್ತಾ ಇಲ್ಲ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ನನಗೆ ಮಾಡಬೇಕಾದಂಥ ಇನ್ಯಾವ ಮಹತ್ವದ ಕೆಲಸ ಉಳಿದಿದೆ? ಸಾಕಲ್ಲ, ನನ್ನ ಒಂದು
ಒಡಲನ್ನ 2 ಸೀಳಾಗಿ ಮಾಡಿ ಬಿಸಾಕಬಾರ್ದ? ಇನ್ನು ಈ ರೀತಿಯಾದಂಥ ನಿಷ್ಠುರವಾದಂತಹ ಬಾಳನ್ನ ಬಾಳಬೇಕಾದಂತಹ ಸಂದರ್ಭ ಯಾರಿಗೆ ಬರುತ್ತೋ ಅಂತಹವರ ಬಾಳನ್ನೆಲ್ಲ ಸುಡಲಿ ಅಂತ ಹೇಳಿ ತನ್ನನ್ನು ತಾನು ಆತ್ಮದೋಷವನ್ನು ಮಾಡಿಕೊಳ್ತಾ ಆ ದೇವಿಯನ್ನ ನಮಸ್ಕಾರ ಮಾಡ್ತಾನಂತೆ. ಪ್ರದಕ್ಷಿಣೆ ಬಂದು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾನಂತೆ ಬೀಳ್ಕೊಂಡು. ಆದರೆ ಮುಂದಕ್ಕೆ ಅವನ ಹೆಜ್ಜೆಗಳು ಹೋಗ್ತಿದೆ, ಕಿತ್ತು ಇಡ್ತಾ ಇದ್ದಾನೆ. ಹಿಂದಕ್ಕೆ ಅವನ ಮನಸ್ಸು ಎಳಿತಾ ಇದೆ. ಮತ್ತೆ ನೋಡ್ತಾ ಇದ್ದಾನೆ, ಸೀತೆ ಅಲ್ಲಿ ಬಿದ್ದು ಹೊರಳ್ತಾ ಇದ್ದಾಳೆ. ಆ ಕಡೆ ಹೋಗಲಾ, ಮುಂದಕ್ಕೆ ಹೋಗಲಾ, ಸೀತೆಯನ್ನ ಕಾಯ್ಕೊಳ್ಳ, ಬಿಡಲಾ, ಬೇಡವಾ? ಈ ರೀತಿಯಾದ ದ್ವಂದ್ವದಿಲ್ಲ. ಅವನ ಮನಸ್ಸು ತುಗುಯಲ ಅಂತ ಆಡ್ತಾ ಇದೆ. ಕೊನೆಗೆ ಮುಂದಕ್ಕೆ ಹೋದಾಗ ಅವಳು ಚೀರ್ತಾ ಇದ್ದಾಳೆ ನೋಡಿ. ನಡೆಗೊಳಲ್ ಕಂಡು ಬಾಯಾರ್ವಳವು ಚೀರ್ವಳಂ ಕಡಲಿಡುವ ಕಂಬನಿಯೊಳಾಳ್ವಳಂ வீழ்வளம் பொடியொள் பொரள்து பசவழிவளம் ಸುಳಿವಳಂ ಭರತಾವರ ಜನಗಲ್ದು ಅಡಿಗಡಿಗೆ ತಿರುಗಿ ನೋಡುವಂ ಬಾಡುವಂ ಬಿಡದೆ ಬಿಸು ಸುಯ್ದು ಬೆಂಡಾದಪಂ ಪೋದಪಂ ಪೊಡೆ ಮರಳುವಂ ನಿಲ್ವಂ ಅಳಲುವಂ ಬಳಲುವಂ ಬಟ್ಟೆಯೊಳ್ ದಿಕ್ಕೆಗೆಟ್ಟು ಮುಂದಕ್ಕೆ ಲಕ್ಷ್ಮಣ ಹೆಜ್ಜೆ ಇಡೋದನ್ನ ಕಂಡು ಬಾಯಾರ್ತಾ ಇದ್ದಾಳಂತೆ, ಚೀರ್ತಾ ಇದ್ದಾಳೆ. ಕಡಲಿನಂತೆ ಕಂಬನಿ ಸುರಿತಾ ಇದೆ. ಅದರಲ್ಲಿ ಬೀಳ್ತಾ ಇರೋಳನ್ನ, ಧೂಳಿನಲ್ಲಿ ಹೊರಳಾಡ್ತಾ ಇರೋಳನ್ನ, ಬಸವಳಿತಿರೋಳನ್ನ, ಸುಳಿತಾ ಇರೋಳನ್ನ ಲಕ್ಷ್ಮಣ ಅಗಲ್ದು ಮುಂದೆ ಹೋಗ್ತಾ ಇದ್ದಾನಂತೆ. ಹೋಗಲಾರದೆ ಅಡಿಗಡಿಗೆ ತಿರುಗಿ ನೋಡ್ತಾ ಇದ್ದಾನಂತೆ. ಮತ್ತೆ ಬೇಜಾರು ಮಾಡ್ಕೊಳ್ತಾ ಇದ್ದಾನಂತೆ, ಸೋತು ಹೋಗ್ತಾ ಇದ್ದಾನಂತೆ, ಮತ್ತೆ ಬಿಸಿಸುಯ್ತಾ ಇದ್ದಾನಂತೆ, ಬೆಂಡಾಗ್ತಾ ಇದ್ದಾನಂತೆ, ಬಳಲಿ ಹೋಗ್ತಾನಂತೆ, ಮತ್ತೆ ತಿರುಗಿ ಬರ್ತಾನಂತೆ, ನಿಲ್ತಾನಂತೆ, ಮತ್ತೆ ಬಿಸಿಸುಯ್ತಾನಂತೆ, ಅಳುತ್ತಾನಂತೆ, ಸೋಲ್ತಾನಂತೆ, ಅಳಲ್ತಾನಂತೆ, ಬಳಲ್ತಾನಂತೆ. ಹೇಗೆ ದಿಕ್ಕಗೆಟ್ಟವನ ರೀತಿಯಾಗಿ, ಭ್ರಮಿತನಾದವನ ರೀತಿಯಾಗಿ, ಹುಚ್ಚು ಹಿಡಿದವನ ರೀತಿಯಾಗಿ ಸೀತಾಮಾತೆಯನ್ನ, ಅತ್ತಿಗೆಯನ್ನ ಬಿಟ್ಟು ಹೋಗಲಾರದೆ, ಹೋಗದೆ ಇರಲಾಗದೆ ದ್ವಂದ್ವಗಳ ಗೂಡಾದ ಲಕ್ಷ್ಮಣನ ಸುಂದರವಾದ ಚಿತ್ರಣವನ್ನು ನಾವು ಇಲ್ಲಿ ನೋಡಬಹುದು. ತಾಯನು ಎಳೆಗರು ಬಿಚ್ಚುವಂತೆ ಒಯ್ಯನೊಯ್ಯನೆ ಅತ್ಯಾಯಾಸದಿಂ ಅಗಲ್ದು ಅಮರ ನದಿಯಂ ದಾಂಟಿ ರಾಯಕೆ ದುಃಖಾರ್ತನಾಗಿ ಸೌಮಿತ್ರಿ ಸಾಗಿದನತ್ತಲು ಇವಳಿತ್ತಲು ಬಾಯಾರಿ ಕಂಗೆಟ್ಟು ಲಕ್ಷ್ಮಣನ ತಲೆ ಮರೆಸಲು ಆಯಂದೊರಲ್ದು ಭಯಶೋಕದಿಂದ ಅಸವಳಿದು ಕಾಯಮಂ ಮರೆದು ಅವನಿಗೊರಗಿದಳ್ ಬೇರ್ಕೊಯ್ದು ಬಿಸುಟೆಳೆಯ ಬಳ್ಳಿಯಂತೆ ಏ ತಾಯಿ ಹಸುವನ್ನ ಎಳೆಗರು ಬಿಟ್ಟು ಹೋಗುವ ರೀತಿಯಾಗಿ ಲಕ್ಷ್ಮಣ ಅತಿಯಾದ ಆಯಾಸದಿಂದ ಮೆಲ್ಲ ಮೆಲ್ಲನೆ ಆ ಗಂಗಾ ನದಿಯನ್ನು ದಾಟಿ ದುಃಖಾರ್ತನಾಗಿ ಹೋದಾಗ ಎಚ್ಚರ ತಪ್ಪಿ ಅವಳು ಬಿದ್ದು ಬಿಡ್ತಾಳಂತೆ. ಹೇಗೆ ಬಿದ್ದದ್ದು ಅಂತಂದ್ರೆ, ಬೇರು ಕೊಯ್ದ ಒಂದು ಎಳೆಯ ಬಳ್ಳಿ ಸೊಪ್ಪು ಆಗಿ ಅದರ ಒಂದು ಹಸಿರನ್ನೆಲ್ಲ, ಉಸಿರನ್ನೆಲ್ಲ ಕಳ್ಕೊಂಡು ಕೆಳಗೆ ಬೀಳುವ ರೀತಿಯಾಗಿ ಆ ಸೀತಾ ಮಾತೆ ಕೆಳಗೆ ಬಿದ್ದುಬಿಡ್ತಾಳಂತೆ. ಆಗ ಅಲ್ಲಿದ್ದಂತಹ ಪಕ್ಷಿ ಮೃಗ ಜಂತುಗಳೇ ಅವಳಿಗೆ ಉಪಚಾರ ಮಾಡತ್ವೆ, ಆಸರೆಯಾಗಿ ನಿಲ್ಲತ್ವೆ ನೋಡಿ. ಅರಸ ಕೇಳ್
ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳ್ ಧರಣಿಸುತೆಯಂ ಬಳಸಿ ನಿಂದು ಮೈಯುಡುಗಿ ಜೋಲ್ದಿರದೆ ಕಂಬನಿಗೆರೆದು ನಿಜ ವೈರಮಂ ಮರೆದು ಪುಲ್ಮೇವುಗಳನೆ ತೊರೆದು ಕೊರಗುತ್ತಿದ್ದವು. ಕೂಡೆ ವೃಕ್ಷಲತೆಗಳ್ ಬಾಡಿ ಸೊರಗುತ್ತಿದ್ದವು. ಶೋಕಭಾರದಿಂ ಕಲ್ಗಳು ಕರಗುತ್ತಿದ್ದವು. ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಅಲ್ಲಿ ಇದ್ದಂತಹ ಎಲ್ಲ ಮೃಗ ಪಕ್ಷಿಗಳು ಜೀವ ಜಂತುಗಳು ಕಮ್ಮನಿ ಕರೆದು ಮೈ ಮರೆದು ಬಿದ್ದಿದ್ದಂತಹ ಆ ಸೀತಾಮಾತೆಯ ಸುತ್ತ ನೆರೆದು ತಮ್ಮ ಸ್ವಭಾವವಾದಂತಹ ಪರಸ್ಪರ ವೈರವನ್ನು ಕೂಡ ಮರೆದು ಹುಲ್ಲು ಮೇವುಗಳನ್ನು ತೊರೆದು ಕಂಬನಿಯನ್ನ ಕರೆದು ಕೊರಗುತ್ತಾ ಇದ್ವಂತೆ. ವೃಕ್ಷ ಲತೆಗಳೆಲ್ಲ ಕೂಡ ಬಾಡಿ ಸೊರಗುತ್ತಾ ಇದ್ವಂತೆ. ಇಡೀ ಪ್ರಕೃತಿ ಜಾನಕಿಯ ದುಃಖಕ್ಕೆ ಶೋಕಕ್ಕೆ ಸ್ಪಂದನವನ್ನ ತೋರಿಸ್ತಾ ಇತ್ತಂತೆ. ಹೇಗೆ ಈ ಜಗತ್ತಿನಲ್ಲಿ ಉತ್ತಮರ ಹಾನಿಯನ್ನ ಕಂಡು ಸೈರಿಸುವರುಂಟೆ ಅಂತ ಹೇಳಿ ಕವಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕವಿ ಎಲ್ಲಿ ನಿಲ್ತಾನೆ ಅನ್ನೋದು ಈ ಒಂದು ನುಡಿಗಟ್ಟಿನಲ್ಲಿ ನಮಗೆ ಗೊತ್ತಾಗತ್ತೆ. ಸೀತಾ ಪರಿತ್ಯಾಗದಲ್ಲಿ ಲಕ್ಷ್ಮೀಶನ ಅಭಿಪ್ರಾಯ ಏನಾಗಿತ್ತು ಅನ್ನೋದು ಈ ಒಂದು ವಾಕ್ಯ ಖಂಡದಿಂದ ನಾವು ಊಹಿಸ್ಕೊಳ್ಬೋದು. ಮೊರೆಯಲೊಲ್ಲವು ತುಂಬಿ ಕುಣಿಯಲೊಲ್ಲವು ನವೆಲ್ ಬೆರೆಯಲೊಲ್ಲವು ಕಾಕಿ ನಡೆಯಲೊಲ್ಲವು ಹಂಸೆ ಕರೆಯಲೊಲ್ಲವು ಪಿಕಂ ನುಡಿಯಲೊಲ್ಲವು ಶುಕಂ ನಲಿಯಲೊಲ್ಲವು ಚಕೋರಿ ನೆರೆಯಲೊಲ್ಲವು ಹರಿಣಿ ಒರೆಯಲೊಲ್ಲವು ಕರಿಣಿ ಪೊರೆಯಲೊಲ್ಲವು ಚಮರಿ ಮೆರೆಯಲೊಲ್ಲವು ಸಿಂಗಂ ಅರರೆ ಜಾನಕಿಯ ಶೋಕಂ ತಮ್ಮದೆಂದು ಆಕೆಯಂಗಮಂ ನೋಡಿ ನೋಡಿ ದುಂಬಿಗಳು ಮೊರಿತಾ ಇಲ್ಲ, ನವಿಲುಗಳು ಕುಣಿತಾ ಇಲ್ಲ, ಕೋಕಿಗಳು ನಡಿತಾ ಇಲ್ಲ, ಹಂಸೆಗಳು ಕರಿತಾ ಇಲ್ಲ, ಕೋಗಿಲೆಗಳು ಕೂಗುತ್ತಾ ಇಲ್ಲ, ಗಿಣಿಗಳು ಅಲ್ಲಿಂದ ಇಲ್ಲಿಗೆ ಹಾರಿ ನಲಿತಾ ಇಲ್ಲ, ಚಕೋರ ಪಕ್ಷಿಗಳು ಒಂದೆಡೆ ಸೇರ್ತಾ ಇಲ್ಲ, ಜಿಂಕೆಗಳು ಓಡಾಡ್ತಾ ಇಲ್ಲ, ಹೆಣ್ಣಾನೆಗಳು ಪರಿತಾ ಇಲ್ಲ, ಚಮರಿ ಮೃಗಗಳು ಅಲ್ಲಿಂದ ಇಲ್ಲಿಗೆ ಬಾಲವನ್ನ ಬೀಸ್ಕೊಂಡು ಓಡಾಡ್ತಾ ಇಲ್ಲ. ಯಾವ ಒಂದು ಮೃಗ ಪಕ್ಷಿಗಳು ಕೂಡ ತಮ್ಮ ಸಾಮಾನ್ಯ ಧರ್ಮವನ್ನ ಮರೆತಿದೆ. ಜಾನಕಿಯ ಶೋಕ ತಮ್ಮ ಶೋಕ ಎಂದು ಪರಿಭಾವಿಸಿದೆ. ಹೀಗೆ ಪರಿಭಾವಿಸಿ ಅವೆಲ್ಲವೂ ಕೂಡ ಇಲ್ಲಿ ಉಪಚಾರವನ್ನ ಮಾಡೋದಿಕ್ಕೆ ಸಿದ್ಧವಾಗಿ ಸನ್ನದ್ಧವಾಗಿ ನಿಂತಿದೆ ಅಂತ ಕವಿ ಹೇಳ್ತಾ ಇದ್ದಾನೆ. ಈ ಒಂದು ಷಟ್ಪದಿಯಲ್ಲಿ ಅಷ್ಟು ನಿಷೇಧಾತ್ಮಕವಾದಂತಹ ಕ್ರಿಯಾಪದವನ್ನ ಬಳಸಿದ್ದಾನೆ. ಇಷ್ಟೂ ಸೇರಿ ಆ ಸೀತೆಯ ಶೋಕದ ಆಳ ಎಷ್ಟು, ತೀವ್ರತೆ ಎಷ್ಟು, ನಾವು ಮಾಡಬೇಕಾದಂತ ಕರ್ತವ್ಯ ಏನು ಅನ್ನೋದೆಲ್ಲವನ್ನೂ ಕೂಡ ಆ ಒಂದು ನಿಷೇಧಾತ್ಮಕವಾದಂತಹ ನಿಷೇಧ ಕ್ರಿಯಾಪದ ಅಲ್ಲಿ ನಮಗೆ ಅಭಿವ್ಯಂಜನೆಯನ್ನ ಮಾಡ್ತಾ ಇದೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ BK ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.